ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತಿದೆ. ಪಾಪ ಹುಡುಗಿಗೆ ಎಷ್ಟು ಬೇಜಾರಾಗಿರುತ್ತೋ ಏನೋ. ಅದಕ್ಕೆ ಸಾರಿ ಕೇಳು ಅಂತ ಹೇಳ್ತಿರೋ ತಾನೆ. ಸರಿ, ನೀನು ಏನು ಹೇಳಬೇಕು ಅಂತ ನಾನೇ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ತೀಯಾ? ಹಾಂ. ಮಿಸ್ ಬೆಳದಿಂಗ್ಳ ಬಾಲೆ, ನೀವು ಯಾವತ್ತು ನನ್ನ ಜೀವನದಲ್ಲಿ ಬಂದರೋ ಅವತ್ತಿಂದ ನನ್ನ ಜೀವನದಲ್ಲಿ ಹೊಸ ಹುರುಪು, ಹೊಸ ಬೆಳಕು ಬಂದಂಗೆ ಆಯಿತು. ನೀವು ನನ್ನ ಜೊತೆ ಮಾತಾಡ್ದಾಗಲೆಲ್ಲ ನನಗೆ ಆಕಾಶದಲ್ಲಿ ಹಾರಾಡಬೇಕು ಅಂತ ಅನ್ನಿಸ್ತಿತ್ತು. ಯಾವತ್ತು ನಿಮ್ಮನ್ನು ನೋಡ್ತೀನೋ ಅಂತ ಜಾತಕದ ಪಕ್ಷಿ ಥರ ಕಾಯ್ತಿದ್ನೋ, ನೀವೇ ಫೋನ್ ಮಾಡಿ ಸಿಗೋಣ ಅಂತ ಹೇಳಿದಾಗ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಅಷ್ಟು ಖುಷಿ ಆಯಿತು. ಅದೇ ಖುಷಿಯಿಂದ ನಿಮ್ಮ ಹತ್ರ ಓಡೋಡಿ ಬಂದೆ, ಆದರೆ ನೀವು ನನಗೆ ಸಿಗಲಿಲ್ಲ. ಅದ್ರ ಬದಲು ಸಿಕ್ಕಿದ್ದು ನಿರಾಸೆ ಏಟು. ಅದೇ ಕಾರಣಕ್ಕೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಿಮ್ಮನ್ನು ಯಾವತ್ತೂ ಮಾತಾಡಿಸ್ಬಾರ್ದು, ನಿಮ್ಮನ್ನು ಮೀಟ್ ಕೂಡ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ. ಆದರೆ ನೀವೇ ವಾಪಸ್ ಫೋನ್ ಮಾಡಿದ್ರಿ. ರಿಸೀವ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇದ್ದರೂ ಕಾಟಾಚಾರಕ್ಕೆ ನಿಮ್ಮ ಫೋನ್ನ ರಿಸೀವ್ ಮಾಡಿದೆ. ನೀವು ಅಳ್ತಿರೋ ಧ್ವನಿ ಕೇಳಿ ಯಾಕೋ ಮನಸ್ಸಿನ ಮೂಲೆಯಲ್ಲಿ ಗಾಬರಿ ಆಯಿತು. ಆಗ ಗೊತ್ತಾಗಿದ್ದು ನಿಜ, ನಿಮ್ಮ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ. ಆಗ ನನ್ನ ಹಾರ್ಟ್ ಇನ್ನೂ ವೀಕ್ ಆಗೋಯ್ತು. ನಿಮ್ಗೆಷ್ಟು ಬೈದಿದ್ನೋ, ನಿಮ್ಮ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ನೋ ಅದೆಲ್ಲ ತಪ್ಪಾಗಿದ್ದು ನನ್ನಿಂದಾನೇ ಅಂತ ನನಗೆ ನಾನೇ ಹಿಡಿ ಶಾಪ ಹಾಕ್ಕೊಂಡೆ. ಮೈ ಡಿಯರ್ ಬೆಳದಿಂಗ್ಳ ಬಾಲೆ, ಒಂದ್ಸಲ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿ ನಿಮ್ಮ ಬಾಯಿಂದ ಹೂ ಅನ್ನೋ ಪದಕ್ಕೋಸ್ಕರ ಕಾಯ್ತಿದ್ದೀನಿ. ಒಂದ್ಸಲ ಕ್ಷಮಿಸಿದ್ದೀನಿ ಅಂತ ಹೇಳಿ ನಾನು ಕೊನೆ ಉಸಿರಿರೋವರೆಗೂ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲ. ಐ ಆಮ್ ರಿಯಲಿ ಸಾರಿ. ಸೂಪರ್ ಆಗಿತ್ತು ನೀವು ಹೇಳಿದ್ದು. ನಾನು ಹೇಳಿದ್ದಲ್ಲ, ಆ್ಯಕ್ಟ್ ಮಾಡಿದ್ದು. ಐ ಮೀನ್ ಫೀಲ್ ಮಾಡ್ಕೊಂಡು ಏನು ಹೇಳಬೇಕಿತ್ತೋ ಅದನ್ನು ಆ್ಯಕ್ಟ್ ಮಾಡೋ ಮೂಲಕ ಎನ್ಹ್ಯಾನ್ಸ್ ಮಾಡಿದೆ ಅಷ್ಟೆ. ಮಗ, ಅವ್ರು ಹೇಳ್ಕೊಟ್ಟಿದ್ದ ಚಾಚು ತಪ್ಪು ಹೇಳೋ. ಆ ಬೆಳದಿಂಗಳ ಬಾಲೆ ಪುಷ್ಪಕ ವಿಮಾನದಲ್ಲಿ ಆಡ್ಕೊಂಡು ನಿನ್ನ ಹತ್ರ ಬರ್ತಾಳೆ. ಸಂದೀಪ, ಏನು ಹೇಳ್ತಾ ಇದೆಯೋ? ಪಾಪ ಹುಡುಗಿಗೆ ಅವ್ರ ಅಮ್ಮಂಗೆ ಆಯ್ತಲ್ಲ ಅಂತ ನೋವಲ್ಲಿದ್ದರೆ ನೀನು ಈ ಥರ ಹೇಳುವಂತಿದೆಯಲ್ಲ. ಅಷ್ಟಕ್ಕೂ ನಾನು ಸಾರಿ ಕೇಳಬೇಕು ಅಂತಿರೋದು, ಪ್ರಪೋಸ್ ಮಾಡಬೇಕು ಅಂತಲ್ಲ. ಲವ್ ಸಂದೀಪ, ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಾ? ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ಕಮ್ ಆನ್ ನರಸಿಂಹ, ನಾನು ಹೇಳ್ಕೊಟ್ಟಿದ್ದನ್ನೇ ಹೇಳಿ. ಜರಮಣ, ನಿನಗೆ ಪ್ರಮೋಷನ್ ಸಿಕ್ಕಿದ್ದು ನನಗೆ ಪ್ರಮೋಷನ್ ಸಿಕ್ಕಿದಷ್ಟೇ ಖುಷಿ ಆಗ್ತದೆ ಜರಮಣ. ಏನೋ ದೇವರು ಇಷ್ಟು ವರ್ಷ ಆದ್ಮೇಲಾದ್ರೂ ಕಂಡುಬಿಟ್ನಲ್ಲ. ರಿಟೈರ್ಡ್ ಆಗೋಕ್ಕೆ ಇನ್ನೊಂದಷ್ಟು ವರ್ಷ ಬಾಕಿ ಇರೋವಾಗಲೇ ಪ್ರಮೋಷನ್ ಸಿಕ್ಕಿದ್ದು ಬರಗಾಲದಲ್ಲಿ ಮಳೆ ಬಂದಷ್ಟೇ ಖುಷಿ ಆಗ್ತಾ ಇದೆ. ಆ SI ಜೊತೆ ಸ್ವಲ್ಪ ನಾಜುಕಾಗಿ ನಡ್ಕೋ ಜರಮಣ. ನಿನಗೆ ಪ್ರಮೋಷನ್ ಸಿಗ್ತಾ ಇರೋದು ಆ ಯಪ್ಪಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹೌದಾ? ಮತ್ತೆ ಒಳ್ಳೇದಾಗ್ಲಿ ಅಂತ ಬಾಯಿ ತುಂಬ ಹರಿಸಿದ್ರಲ್ಲ. ನೀನು ಎಷ್ಟು ಅಮಾಯಕ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಆ ಯಪ್ಪ ಬಾಯಿ ಮಾತಿಗೆ ಹರಿಸಿದ್ರು ಯಾವಾಗಲೂ ನಿನ್ನ ಬಗ್ಗೆ ಮನಸ್ಸಲ್ಲಿ ವಿಷಯ ಕಾರ್ತಾನೆ ಇರ್ತಾನೆ. ನನಗೆ ಪ್ರಮೋಷನ್ ಸಿಗದೆ ನಿನಗೆ ಪ್ರಮೋಷನ್ ಕೊಡ್ತಾ ಇದ್ದಾರೆ ಅಂತ ಅದನ್ನ ತಪ್ಪಿಸೋ ಕೆಲಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ಪ್ರಮೋಷನ್ ಸಿಗೋವರ್ಗಾದ್ರೂ ಅವನ ಜೊತೆ ಸ್ವಲ್ಪ ತಗ್ಗಿ ಬಗ್ಗೆ ನಡಿ. ನೀನು ಏನು ಅನ್ಕೋಬೇಡ, ಮೊದಲೇ ನೀನು ಸ್ವಾಭಿಮಾನಿ. ಅದಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಜಯರಮಣ. ಈ ಜಯರಾಮ ಕೆಲಸಕ್ಕೋಸ್ಕರ ಸಾಯ್ತಾನೆ ಹೊರತು ಸೋಲಲ್ಲ. ಅದೇನಾಗುತ್ತೋ ಆಗಲಿ. ಸಾಹೇಬರು ನನಗಿಂತ ದೊಡ್ಡ ಪೋಸ್ಟಲ್ಲಿ ಇರೋದ್ರಿಂದ ಅವ್ರಿಗೆ ಏನು ಮರ್ಯಾದೆ ಕೊಡಬೇಕೋ ಖಂಡಿತ ಅದನ್ನು ಕೊಟ್ಟೇ ಕೊಡ್ತೀನಿ. ಹಾಗಂತ ಅವ್ರು ಹೇಳಿದ್ದಕ್ಕೆಲ್ಲ ಕೋಲೆ ಬಸವಂತರ ತಲೆ ಆಡ್ಸಕ್ಕೆ ನನ್ನ ಕೈಯಿಂದ ಆಗಲ್ಲ. ಹಾಗಂತ ಅವ್ರನ್ನ ಎದುರಾಕೋಬೇಡ, ಆಯ್ತಾ? ಆಯ್ತು. ಮನೆಗೆ ಹೋಗ್ಬೇಕಾದ್ರೆ ಏನಾದರೂ ಸ್ವೀಟ್ ತೊಗೊಂಡೋಗೋದು ಮರಿಬೇಡ ಜಯರಮಣ. ಖಂಡಿತ ತಗೊಂಡೋಗಿ ತಿನ್ಬರುತ್ತಾ? ಕಳೆದು ಹೋಗಿದ್ದ ಸಂಬಂಧ ನಿಮ್ಮಿಂದ ಮತ್ತೆ ಚಿಗುರೋ ಹಾಗಾಯಿತು. ಇದರಿಂದ ಸಂಬಂಧಗಳ ಬೆಲೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಎಲ್ರಿಗೂ ಅರ್ಥ ಆಯಿತು. ಅದಲ್ಲದೆ ಇಷ್ಟು ದಿನ ನಮ್ಮ ಅದಕ್ಕೆ ಕಂಡ್ರೆ ಕೋಪ ಮಾಡ್ಕೊಳ್ತಿದ್ದವರು ಇವತ್ತು ಕೆಲಸದವ್ರು ಕಾಫಿ ತಂದು ಕೊಡು ಅಂದಾಗ ನೀವೇ ಹೋಗಿ ಕಾಫಿ ತಂದು ಕೊಟ್ರಿ. ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ರಿ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಒಳ್ಳೆ ಸೊಸೆ ಆಗೋ ಎಲ್ಲ ಲಕ್ಷಣಗಳಿದೆ ನಿಮ್ಮಲ್ಲಿ. ಈ ಮನೆನ ಅಚ್ಚುಕಟ್ಟಾಗಿ ಸಂಭಾಳಿಸ್ಕೊಂಡು ಹೋಗೋ ಶಕ್ತಿ ನಿಮ್ಮಲ್ಲಿದೆ. ಏನು ಮಾಡಿದ್ರೆ ಏನು ಹಚ್ಬಿಟ್ಟು
ಹೆಂಡತಿ ಎಷ್ಟೇ ಶಕ್ತಿ ಅಧಿಕಾರ ಇರಲಿ, ಅವಳ ಗಂಡ ಅವಳನ್ನ ಹೆಂಡತಿಯಾಗಿ ಒಪ್ಕೊಳ್ಳಿಲ್ಲ ಅಂದರೆ ಅವಳಿಗೆ ಏನಿದ್ದು ಏನು ಪ್ರಯೋಜನ? ಅರ್ಥ ಆಗುತ್ತೆ. ಆದರೆ ವರಿ ಮಾಡ್ಕೋಬೇಡಿ, ನಿಮ್ಮನ್ನು ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೂ ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ ಆಗಿರ್ತೀನಿ. ಸರಿ, ಹಂಗಂತ ನೀವು ತಪ್ಪು ಮಾಡಿದ್ರೆ ಬೈದೆ ಸುಮ್ಮನೆ ಎಲ್ಲ ಇರಲ್ಲ. ಹೊಗಳೋ ಅಧಿಕಾರ ಇರೋ ಫ್ರೆಂಡಿಗೆ ಬೈಯೋ ಅರ್ಹತೆನೂ ಇರುತ್ತೆ. ಆಯಿತು, ನೀವು ನನ್ನನ್ನು ಹೊಗಳಿ ಬೈರಿ ಹೊಡೀರಿ ಏನು ಬೇಕಾದರೂ ಮಾಡಿ, ಆ ಅಧಿಕಾರ ನಿಮಗಿದೆ. ನೀವು ಯಾವಾಗ ನನ್ನ ಕುತ್ತಿಗೆಗೆ 3 ಗಂಟೆ ಹಾಕಿದ್ರೋ ಅವತ್ತೇ ನಾನು ನಿಮಗೆ ಸಂಪೂರ್ಣವಾಗಿ ಶರಣಾಗ್ದೆ. ನೀವು ನನ್ನನ್ನು ಹೆಂಡತಿಯಾಗಿ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ನಿಮ್ಮನ್ನು ಗಂಡನಾಗಿ ಒಪ್ಕೊಳ್ಳೇ ಇರೋಕ್ಕಾಗಲ್ಲ. ಈ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋಕ್ಕೆ ನಿಮ್ಗೆ ಎಷ್ಟು ಸ್ವತಂತ್ರ ಇದೆಯೋ ಅಷ್ಟೇ ನನಗೂ ಇದೆ. ಸರಿ ಬಿಡಿ, ನೀವು ಒಂದ್ಸಲ ಒಂದು ಮಾತಿಗೆ ಸ್ವಿಚ್ ಆನ್ ಆದರೆ ಮತ್ತದ್ರಿಂದ ಆಚೆನೇ ಬರಲ್ಲ ಅಂತ ಗೊತ್ತು. ಇವತ್ತು ಹೇಗೆ ನೀವು ಹೊಗಳಿಸ್ಕೊಳ್ಳೋಂಗೆ ಕೆಲಸ ಮಾಡಿದ್ರೋ ಇನ್ನು ಮುಂದೆನೂ ನಿಮ್ಮಿಂದ ಅದೇ ಥರ ಕೆಲಸಗಳಾಗಲಿ ಅಂತ ಬಯಸ್ತೀನಿ. ಹಸ್ಬೆಂಡು, ಈ ಮನೆಗೋಸ್ಕರ, ಈ ಮನೆಯವ್ರಿಗೋಸ್ಕರ, ಮುಖ್ಯವಾಗಿ ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಸದ್ಯಕ್ಕೆ ನನ್ನ ಮನಸ್ಸಲ್ಲಿರೋದು ಅಚ್ಚು ಜೀವನ ಸರಿ ಹೋಗಬೇಕು ಅನ್ನೋದು ಮಾತ್ರ. ಎಲ್ಲರೂ ಖುಷಿಲಿದ್ರೆ ಅವಳು ಮಾತ್ರ ಅವಳು ಹೋಗ್ತಲೇ ಇರ್ತಾಳೆ. ಅವಳಿನ್ನೂ ಹಳೆದನ್ನೆಲ್ಲ ಮರ್ತಿಲ್ಲ. ಯಾರು ಎಷ್ಟೇ ಹೇಳಿದ್ರು ಅವಳು ಮಾತ್ರ ಆ ಗುಂಗಿಂದ ಆಚೆನೇ ಬಂದಿಲ್ಲ. ಯೋಚನೆ ಮಾಡಬೇಡಿ ಹಸ್ಬೆಂಡು, ನಿಮ್ಮ ಮನಸ್ಸಲ್ಲಿರೋದೇ ನನ್ನ ಮನಸ್ಸಲ್ಲೂ ಇರೋದು. ಅಕ್ಕನ ಜೀವನ ಸರಿ ಮಾಡೋ ಜವಾಬ್ದಾರಿ ನಂದು.